ಆಯ್ತು, ಕರ್ಕೊಂಡು ಹೋಗ್ತೀನಿ. ಹಾ, ಐಡಿಯಾ ಸಿಂಪಲ್. ಈಗ ಮನೆಯವರೆಲ್ಲ ನಮ್ಮನ್ನ ಹುಡುಕ್ತಾ ಇದ್ದಾರೆ, ನಾವು ಕೂಡ ಅವ್ರ ಜೊತೆ ಹೋಗಿ ಹುಡ್ಕೋಣ. ಹೇಗೋ ಎಲ್ರು ನಿದ್ದೆ ಕಣ್ಣಲ್ಲಿ ಇರ್ತಾರೆ, ನಾವು ಹೋಗಿ ಸೇರ್ಕೊಳ್ಳೋದೇ ಗೊತ್ತಾಗಲ್ಲ. ಬನ್ನಿ 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 ಬನ್ನಿ. ಈ ಅವತಾರದಲ್ಲಿ ಹೋದ್ರೆ ಅಷ್ಟೇ ಕತೆ. ಮತ್ತೊಂದ್ಸಲ ಗಿರಿ ನೋಡಿ ದೆವ್ವ ಅಂತ ಹೆದರ್ಕೊಂಡ್ ಮನೆ ಬಿಟ್ಟು ಓಡೋಗ್ತಾನಷ್ಟೇ. ಕೊಡುಕೋ ಬೇಗ. ಬಿಡ. ಏನು ಕಾಣಿಲ್ಲ ಮೂರ್ತಿ. ಹೌದಾ? ಎಲ್ಲ ಕಡೆ ಹುಡುಕ್ಬಿಟ್ವಿ. ಅಯ್ಯೋ, ಮನೆ ಮೂಲೆನೂ ಹುಡುಕದವಪ್ಪ, ಯಾರು ಸಿಗ್ಲಿಲ್ಲ. ಎಲ್ರಿಗೂ ಹುಡುಕಿ ಸಾಕಾಗೋಗಿದೆ. ಅಂತ ಗಾಬರಿ ಪಡೋಂಥದ್ದೇನೂ ಇಲ್ಲ. ಅಯ್ಯೋ, ಮನೆ ಎಲ್ಲ ಹುಡುಕಿದಾಯ್ತಪ್ಪ, ಒಂದ್ ಅರಿಪಿಳ್ಳೆನೂ ಸಿಗ್ಲಿಲ್ಲ. ಹೌದಮ್ಮ, ಗಾಬರಿ ಪಡೋಂಥದ್ದೇನೂ ಆಗಿಲ್ಲ ಸದ್ಯ. ನಾನು ಎಲ್ಲ ಕಡೆ ನೋಡ್ದೆ, ಯಾವ ಕಳ್ಳನೂ ಇಲ್ಲ. ಎಲ್ಲ ಈ ಗಿರಿ ಭ್ರಮೆ ಅಷ್ಟೇ. ಅಯ್ಯೋ, ಭ್ರಮೆ ಅಲ್ಲ ಅಣ್ಣ, ನಿಜವಾಗ್ಲೂ ನೋಡಿದೀನಿ. ಅದ್ ಬೆಳ್ಬೆಳಗಿತ್ತು. ಏಯ್, ನೈಟ್ ಮಲ್ಕೋಬೇಕಾದ್ರೆ ಹಾರರ್ ಮೂವಿ ನೋಡ್ಬೇಡ ಅಂತ ಎಷ್ಟೆಲ್ಲ ಹೇಳಿಲ್ಲ? ದೆವ್ವದ್ ಮೂವಿ ನೋಡೋದು, ರಾತ್ರಿ ಎಲ್ಲ ದೆವ್ವ ಅನ್ನೋದು, ಇದೇ ಆಯ್ತು ನಿಂದು. ಎಲ್ಲಾ ರೂಮ್ನು ಚೆಕ್ ಮಾಡ್ದೆ ನಾನು, ಯಾವ ವಸ್ತುನೂ ಕಳ್ತನ ಆಗಿಲ್ಲ ಅಲ್ವೇನೆ? ಯಾವ ವಸ್ತುಗಳು ಎಲ್ಲೆಲ್ಲಿ ಇರ್ಬೇಕು ಅಲ್ಲೆಲ್ಲೇ ಇದೆ. ಸುಮ್ನೆ ನೀನ್ ಭ್ರಮೆ ಕಣಪ್ಪ. ನನಗನ್ಸುತ್ತೆ ಯಾವ ದೆವ್ವನೂ ಇಲ್ಲ, ಕಳ್ಳನೂ ಇಲ್ಲ, ಎಲ್ಲ ಆ ಬೆಕ್ಕಿನ ಕೆಲ್ಸ ಅನ್ಸುತ್ತೆ. ಕಳ್ಬೇಕುಗಳದೇ ಕೆಲ್ಸ. ನಡೀರಿ, ಈಗ್ಲೇ ತುಂಬಾ ಹೊತ್ತಾಗಿದೆ. ಎಲ್ರೂ ಹೋಗಿ ಮಲ್ಕೊಳ್ಳೋಣ. ನಾಳೆ ಅಕ್ಷತೆ ಕಲ್ಸೋ ಶಾಸ್ತ್ರ ಇದೆ. ರೀ, ನೀವು ಮಲ್ಕೊಳ್ಳಿ, ನಾ ಹೋಗ್ತೀವಿ. ಬನ್ನಿ. ಅಪ್ಪ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸಂತೆ. ಇವ್ರಿಬ್ರು ಆಗ್ ನೋಡಿದ್ರೆ ಕಾಣ್ಲಿಲ್ಲ, ಈಗ ಸಡನ್ ಆಗಿ ಎಲ್ಲಿಂದ ಪ್ರತ್ಯಕ್ಷ ಆದ್ರು? ಏನೋ ಮಿಸ್ ಹೊಡಿತಿದ್ಯಲ್ಲ. ಪೂಜಾ, ಅಲ್ಲೇನ್ ಕೋತಿ ಕುಣಿತಾ ಇದ್ಯಮ್ಮ? ಮಲ್ಗೆ ಹೂವಿನ ತಟ್ಟಿ ತಗೊಂಡ್ ಬಾ. ಅಮ್ಮ, ನಂಗೊಂದು ಡೌಟು, ಈ ಶಾಸ್ತ್ರಗಳೆಲ್ಲ ಯಾಕೆ ಮಾಡ್ತಾರೆ? ನಿಮ್ಮನ್ನ ಸ್ಕೂಲು ಕಾಲೇಜು ಅಂತ ಕಳ್ಸೋದು ಸುಮ್ನೆ ದಂಡ ಕಣೆ. ಅಲ್ಲಿ ಇದನ್ನೆಲ್ಲ ಹೇಳ್ಕೊಡಲ್ವಾ? ಅಮ್ಮ, ನಮ್ ಕಾಲೇಜಲ್ಲಿ ಸಿಲೆಬಸ್ ಅಲ್ಲಿ ಇರೋದ್ ಮಾತ್ರ ಕಲ್ಸೋದು. ಈ ಪೂಜೆ ಹೆಂಗ್ ಮಾಡ್ತಾರೆ, ಮದ್ವೆ ಹೆಂಗ್ ಮಾಡ್ತಾರೆ ಅಂತೆಲ್ಲ ಕಲ್ಸಲ್ಲ. ದೊಡ್ಡೋರು ತಾಯೇ ಮೊದಲ ಗುರು ಅಂತ ಹೇಳಿದ್ದಾರೆ. ಅದಕ್ಕೆ ಈ ತಾಯಿ ಹತ್ರ ಕೇಳಿದ್ದು. ನೀವೇ ಹೇಳಿ ಗುರುಗಳೇ. ಆಯ್ತು ಹೇಳ್ತೀನಿ. ಇದನ್ನ ಅರ್ಶನ ಕುಟ್ಟೋ ಶಾಸ್ತ್ರ ಅಂತ ಹೇಳ್ತಾರೆ. ಆ ಕುಟ್ಟಿರೋ ಅರ್ಶನದಲ್ಲಿ ಅಕ್ಷತೆನ ಕಲ್ಸ್ಬೇಕು. ಆಮೇಲೆ ಲಗ್ನ ಪತ್ರಿಕೆನ ಇಟ್ಟು ಪೂಜೆ ಮಾಡ್ಬೇಕು. ಆಮೇಲೆ ನಾವಿದನ್ನ ತಗೊಂಡೋಗಿ ಹೆಣ್ಣವ್ರ ಮನೆ ಕೊಡ್ಬೇಕು, ಹೆಣ್ಣಿನವರು ಗಂಡಿನ ಮನೆ ಕೊಡ್ಬೇಕು. ಇದು ಶಾಸ್ತ್ರ. ಇದನ್ನ ನಾವೆಲ್ಲರೂ ಸೇರಿ ಮಾಡ್ಬೇಕು. ಮತ್ತೆ ನಾವಷ್ಟೇ ಮಾಡ್ತಿದೀವಿ, ವಂಶದಕ್ಕೆ ಅವರು ಅವ್ರ ಮನೇಲಿ ಪೂಜೆ ಮಾಡ್ಕೋತಾರೆ, ನಾವು ನಮ್ಮ ಮನೇಲಿ ಪೂಜೆ ಮಾಡ್ಕೋತೀವಿ. ಆಮೇಲೆ ಅರ್ಶನ ಅಕ್ಷತೆ ಎಲ್ಲ ಕೊಟ್ಟು ಒಬ್ಬನೊಬ್ರು ಮದ್ವೆ ಕರಿತೀವಿ. ಅಮ್ಮ, ನನ್ನ ಫ್ರೆಂಡ್ ಅಣ್ಣನ ನಿಶ್ಚಿತಾರ್ಥದಲ್ಲಿ ಈ ತರ ಎಲ್ಲ ಮಾಡಿದ್ರು. ಆದ್ರೆ ನಾವ್ಯಾಕೆ ಈಗ ಮಾಡ್ತಾ ಇದೀವಿ? ಮೊನ್ನೆ ಎಂಗೇಜ್ಮೆಂಟ್ ಯಾಕೆ ಮಾಡ್ಲಿಲ್ಲ? ಗಿರಿ, ನಿನ್ ಫ್ರೆಂಡ್ ಅಣ್ಣನ್ ನಿಶ್ಚಿತಾರ್ಥ ಎಲ್ಲ ಐತೇಳು? ಅವ್ರ ಮನೇಲಕ್ಕ. ಯಾಕೆ? ಹಾಗಾದ್ರೆ ನಿನ್ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ ನೋಡು. ಅವರು ನಿಶ್ಚಿತಾರ್ಥನ ಮನೇಲಿ ಮಾಡಿದ್ರು, ಹಾಗಾಗಿ ಶಾಸ್ತ್ರಗಳನ್ನೆಲ್ಲ ಮನೇಲೆ ಮಾಡಿ ಮುಗಿಸಿದ್ದಾರೆ. ನಾವು ನಿಶ್ಚಿತಾರ್ಥನ ದೇವಸ್ಥಾನದಲ್ಲಿ ಮಾಡಿದ್ವಿ, ಹಾಗಾಗಿ ಈಗ ಮನೆಯಲ್ಲಿ ಈ ಶಾಸ್ತ್ರಗಳನ್ನೆಲ್ಲ ಮಾಡ್ತಾ ಇದೀವಿ. ಅರ್ಥ ಆಯ್ತಾ? ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ವೇ ಘಂಟಾರಂ ಭಕ್ತಿಯ ದೇವತಾಹ್ವಾನಲಾಂಛನಂ ಇತಿ ಘಂಟಾನಾದಂ ಕೃತ್ವಾ. ಅಮ್ಮ, ಮಾಯಾ ಎಲ್ಲಿ ಕಾಣಿಸ್ತಿಲ್ಲ?